ಸುದೀಪ್ ಶ್ರೀಮುರಳಿ ಸಿಗೋದೇ ಇಲ್ಲ, ನಿಮ್ಮಂತ 10 ಹೀರೋಗಳನ್ನ ಹುಟ್ಟಾಕ್ತೀನಿ. ಖ್ಯಾತ ನಿರ್ಮಾಪಕ ಗರಂ. ಹೌದು, ನಟ ಶಿವರಾಜ್ ಕುಮಾರ್, ಕಿಚ್ಚ ಸುದೀಪ್, ಶ್ರೀಮುರಳಿ ಸೇರಿದಂತೆ ಸ್ಯಾಂಡಲ್ವುಡ್ ಹೀರೋಗಳ ವಿರುದ್ಧ ಖ್ಯಾತ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಗರಂ ಆಗಿದ್ದಾರೆ. ಕಾಟನ್ ಪೇಟೆ ಗೇಟ್ ಸಿನಿಮಾದ ಪ್ರಚಾರ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಅವರು ಸ್ಟಾರ್ ನಟರ ವಿರುದ್ಧ ತೊಡೆತಟ್ಟಿದ್ದಾರೆ. ನಿಮ್ಮಂತಹ 10 ಹೀರೋಗಳನ್ನ ನಾನೇ ಹುಟ್ಟಾಕ್ತೀನಿ ಎಂದು ಸವಾಲ್ ಕೂಡ ಹಾಕಿದ್ದಾರೆ. ರಾಜ್ಕುಮಾರ್ ಅವರು ಹೋದ ಮೇಲೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ದೀರಾ? ನೀವಾಗಿ ನೀವು ಬುದ್ಧಿ ಕಲ್ತುಕೊಂಡ್ರೆ ನೀವು ಉಳಿದುಕೊಳ್ತೀರಾ, ಇಲ್ಲದಿದ್ರೆ ಕರ್ನಾಟಕದಾದ್ಯಂತ ದಂತೆ ಏಳುತ್ತೇವೆ ಎಂದು ನಿರ್ಮಾಪಕ ವಾರ್ನಿಂಗ್ ಕೊಟ್ಟಿದ್ದಾರೆ. ವೇದಿಕೆಯಲ್ಲಿ ಆಕ್ರೋಶ ಹೊರ ಹಾಕಿರುವ ನಿರ್ಮಾಪಕ ಕನಕಪುರ ಶ್ರೀನಿವಾಸ್, 30 ವರ್ಷದಿಂದ ಕನ್ನಡ ಸಿನಿಮಾಗಾಗಿ ಶ್ರಮ ಪಡುತ್ತಿದ್ದೇವೆ, ಬಂದು ಸಹಾಯ ಮಾಡ್ರಿ ಎಂದಿದ್ದಾರೆ. ಅಲ್ಲೆಲ್ಲೋ ಆಂಧ್ರಗೆ ತಮಿಳುನಾಡಿಗೆ ಹೋಗಿ ಡೇಟ್ ಕೊಡ್ತೀರಿ, ನಾವೇನು ಅನ್ನ ತಿನ್ನೋದ್ ಬೇಡ್ವಾ? ನಮ್ಮ ಕನ್ನಡಿಗರು ಅನ್ನ ತಿನ್ನೋದ್ ಬೇಡ್ವಾ? ಕನ್ನಡ ಡೈರೆಕ್ಟರ್ಗಳಿಗೆ ಕೆಲಸ ಇಲ್ಲ, ದೇವಸ್ಥಾನಗಳಿಗೆ ಹೋಗ್ತಿದ್ದಾರೆ, ಬೇರೆ ಎಲ್ಲೋ ಈ ರೀತಿ ಅಸಹ್ಯ ನಡೆಯುತ್ತಿಲ್ಲ ಎಂದು ಬೇಸರವನ್ನ ಹೊರಹಾಕಿದ್ದಾರೆ. ಇಂಡೋನೇಷ್ಯಾದಲ್ಲಿ ಬೆಚ್ಚಿ ಬೀಳಿಸಿತು ಈ ಒಂದು ಘಟನೆ. ದೈತ್ಯ ಹೆಬ್ಬಾವಿನ ಹೊಟ್ಟೆಯಲ್ಲಿತ್ತು ರೈತನ ಶವ. ಹೌದು, ಏಕಾಏಕಿ ನಾಪತ್ತೆಯಾಗಿದ್ದ ರೈತರೊಬ್ಬರ ಶವ ದೈತ್ಯ ಹೆಬ್ಬಾವಿನ ಹೊಟ್ಟೆಯಲ್ಲಿ ಪತ್ತೆಯಾಗಿದೆ. ಈ ಘಟನೆ ಇಂಡೋನೇಷ್ಯಾದ ದಕ್ಷಿಣ ಭೂಟಾನ್ ಜಿಲ್ಲೆಯಲ್ಲಿ ನಡೆದಿದೆ. 63 ವರ್ಷದ ರೈತರ ಶವ ಹೆಬ್ಬಾವಿನ ಹೊಟ್ಟೆಯಲ್ಲಿ ಪತ್ತೆಯಾಗಿದೆ. ಅಂಟಾರ ವರದಿ ಪ್ರಕಾರ ರೈತರೊಬ್ಬರು ತೋಟಕ್ಕೆ ಹೋದವರು ಹಿಂತಿರುಗಿ ಬಂದಿರಲಿಲ್ಲ. ಮಧ್ಯಾಹ್ನ 2:30 ಸುಮಾರಿಗೆ ಹಳ್ಳಿಯ ಜನರು ಹೆಬ್ಬಾವಿನ ಹೊಟ್ಟೆಯಲ್ಲಿ ಶವವನ್ನ ಪತ್ತೆ ಮಾಡಿದ್ದಾರೆ. ತೋಟದಲ್ಲಿ ಒಂದು ಹೆಬ್ಬಾವು ಓಡಾಡುತ್ತಿರುವುದು ಜನರ ಕಣ್ಣಿಗೆ ಬಿದ್ದಿತ್ತು. ಯಾವುದೋ ದೊಡ್ಡ ಹಾವನ್ನು ನುಂಗಿರಬೇಕು ಎಂದು ಜನರು ತಿಳಿದಿದ್ರು. ಜನರು ಹಾವನ್ನ ಕೊಂದು ಹೊಟ್ಟೆ ಬಗೆದು ನೋಡಿದಾಗ ಅಲ್ಲಿ ರೈತರ ಶವ ಕಂಡಿದೆ. ಬಳಿಕ ಪೊಲೀಸರಿಗೆ ಕರೆ ಮಾಡಿ ವಿಷಯ ತಿಳಿಸಿ ಬಳಿಕ ರೈತರ ಶವವನ್ನ ಮನೆಗೆ ಸಾಗಿಸಿದ್ದಾರೆ. ನೆಲಮಂಗಲದಲ್ಲಿನ ಸರ್ಕಾರಿ ಜಾಗದಲ್ಲಿದ್ದ ಮರಗಳ ಅಕ್ರಮ ಸಾಗಣೆ, ಮರದ ದಿಮ್ಮಿ ಶೇಖರಣೆ, ಮಾರಾಟಕ್ಕೆ ಪೊಲೀಸ್ ಅಪ್ಪನ ಮನೆಯೇ ಶ್ರೀರಕ್ಷೆ. ಹೌದು, ನೆಲಮಂಗಲ ತಾಲೂಕಿನ ಎಂಟಗಾನಹಳ್ಳಿಯಲ್ಲಿ ಸರ್ಕಾರಿ ಜಾಗದಲ್ಲಿದ್ದ ಮರಗಳನ್ನ ಅಕ್ರಮವಾಗಿ ಕಡಿದು ಮಾರಾಟ ಮಾಡಲು ಸಂಗ್ರಹಿಸಿಟ್ಟಿದ್ದನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರಿನ ಪೊಲೀಸ್ ಪೇದೆ ಶಿವಕುಮಾರ್ ಮನೆಯ ಬಳಿ ಮರಗಳನ್ನ ರಕ್ಷಣೆಗಾಗಿ ಇರಿಸಲಾಗಿತ್ತು. ಈ ಕುರಿತು ದೂರು ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ. ಅರಣ್ಯ ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಯ ಆಡಿಯೋ ವೈರಲ್ ಆಗಿದ್ದು ಪ್ರಕರಣವನ್ನ ಮುಚ್ಚಿ ಹಾಕುವ ಪ್ರಯತ್ನ ವಿಫಲವಾಗಿದೆ. ಸರ್ಕಾರಿ ಜಾಗದಲ್ಲಿದ್ದ ಮರಗಳನ್ನ ಅಕ್ರಮವಾಗಿ ಕಟಾವು ಮಾಡಿ ಮಾರಾಟ ಮಾಡುವ ಸಲುವಾಗಿ ತಾಲೂಕಿನ ಎಂಟಗಾನಹಳ್ಳಿಯ ಪೊಲೀಸಪ್ಪನ ಮನೆ ಬಳಿ ರಕ್ಷಣೆಗಾಗಿ ಸಂಗ್ರಹಿಸಿಟ್ಟಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ತಾಲೂಕಿನ ಗುರುವನಹಳ್ಳಿ ಬಳಿಯ ಗೋರಿನಬೆಲೆ ಗ್ರಾಮದ ಕೆರೆಯಂಗಳದಲ್ಲಿ ಬೆಳೆದಿದ್ದ ಬೃಹತ್ ಗಾತ್ರದ ಅಕೇಶಿಯಾ ಮರಗಳನ್ನ ಅಕ್ರಮವಾಗಿ ಕಟಾವು ಮಾಡಿ ಟ್ರ್ಯಾಕ್ಟರ್ ಸಹಾಯದಿಂದ ಎಂಟಗನಹಳ್ಳಿಯ ಬೆಂಗಳೂರಿನ ಮಾರತ್ಹಳ್ಳಿ ಪೊಲೀಸ್ ಠಾಣೆಯ ಪೇದೆ ಶಿವಕುಮಾರ್ ಮನೆ ಬಳಿ ಸಂಗ್ರಹಿಸಿಟ್ಟಿದ್ದಾರೆ. ಈ ಬಗ್ಗೆ ಸಾರ್ವಜನಿಕ ದೂರಿನ ಮೇರೆಗೆ ದಿಢೀರ್ ದಾಳಿ ನಡೆಸಿದ ಅರಣ್ಯ ಅಧಿಕಾರಿಗಳು ಪ್ರಶ್ನಿಸುತ್ತಿದ್ದಂತೆ ತಬ್ಬಿಬ್ಬಾದ ಪೊಲೀಸಪ್ಪ. ಬೆಂಗಳೂರು ಕೊಳಕು ನಗರ, ಇಲ್ಲಿನ ಕಂಪನಿಗಳು ಮುಚ್ಚಬೇಕು ಎಂದ ನಾರ್ತಿ. ಬೆಂಗಳೂರು ಹಾಗೂ ಬೆಂಗಳೂರಿನ ಸಾರಿಗೆ ಸೇವೆ ಕನ್ನಡ ಭಾಷೆಯ ಬಗ್ಗೆ ಮತ್ತೊಬ್ಬ ನಾರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ದು, ಇದಕ್ಕೆ ಕನ್ನಡಿಗರು ಆಕ್ರೋಶ ಹೊರಹಾಕಿದ್ದಾರೆ. ಈ ರೀತಿ ಬೆಂಗಳೂರು ಮತ್ತು ಕನ್ನಡ ಭಾಷೆಯ ಬಗ್ಗೆ ಮಾತನಾಡುವವರಿಗೆ ಕರ್ನಾಟಕ ಸರ್ಕಾರವು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರು ಹಾಗೂ ಕನ್ನಡಿಗರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ನಾರ್ತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವುದು ಮುಂದುವರೆದಿದೆ. ಇದೀಗ ಬೆಂಗಳೂರು ಕೊಳಕು ಪ್ರದೇಶ ಎಂದು ನಾರ್ತಿ ಮಾಡಿರುವ ಪೋಸ್ಟ್ ಒಂದು ವೈರಲ್ ಆಗುತ್ತಿದೆ. ಬೆಂಗಳೂರು ನಗರ ಸಂಪೂರ್ಣ ಕೊಳಕು ಪ್ರದೇಶ. ಕಳೆದ 30 ನಿಮಿಷಗಳಿಂದ ನಾನು ಕ್ಯಾಬ್ ಅಥವಾ ಆಟೋ ಬುಕ್ ಮಾಡಲು ಪ್ರಯತ್ನಿಸುತ್ತಿದ್ದೇನೆ, ಏನೂ ಇಲ್ಲ. ಈಗ ಈ ಸರ್ಕಾರ ಊಬರ್ ಮತ್ತು ಓಲಾವನ್ನ ಸಹ ನಿಷೇಧಿಸಲು ನಿರ್ಧರಿಸಿದೆ. ಮೊದಲು ಅವರು ಬೈಕ್ ಟ್ಯಾಕ್ಸಿಗಳನ್ನ ನಿಷೇಧಿಸಿದ್ರು, ಈಗ ಇದು ಯಾವ ರೀತಿಯ ಮಾಫಿಯಾ ಅಸಂಬದ್ಧ ನಡೆ? ಮೂಲ ಸೌಕರ್ಯವಿಲ್ಲ, ಸರಿಯಾದ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಇಲ್ಲ, ನಿರಂತರ ಭಾಷೆಯ ಅಡೆತಡೆಗಳು. ಇದು ಒಂದು ತಮಾಷೆಯಷ್ಟೇ. ರಾಜ್ಯ ಸರ್ಕಾರ ಇಲ್ಲಿನ ಕಚೇರಿಗಳನ್ನು ಮುಚ್ಚುವಂತೆ ಹೇಳಬೇಕು, ಆಗ ನಾವು ಎಲ್ಲವೂ ಸರಿಯಾಗಿರುವ ನಗರಕ್ಕೆ ಸ್ಥಳಾಂತರವಾಗಬಹುದು ಎಂದು ರೇಷಬ್ ಎನ್ನುವ ವ್ಯಕ್ತಿ ಸೋಷಿಯಲ್ ಮೀಡಿಯಾ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದ್ದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಡೆವಿಲ್ಗೆ ಯುದ್ಧಾತಂಕ, ವಿದೇಶಿ ಪ್ರವಾಸ ಮರುನಿಗದಿ ಕೋರಿ ದರ್ಶನ್ ಅರ್ಜಿ.
ವಿದೇಶ ಪ್ರಯಾಣದ ದಿನಾಂಕ ಮರು ನಿಗದಿಗೆ ಕೋರಿ ದರ್ಶನ್ ಅವರು 57ನೇ ಸೆಷನ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಡೆವಿಲ್ ಸಿನಿಮಾ ಶೂಟಿಂಗ್ಗೆ ವಿದೇಶಕ್ಕೆ ತೆರಳಲು ರೇಣುಕಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವ ದರ್ಶನ್ಗೆ ಜುಲೈ 1ರಿಂದ 25ರವರೆಗೆ ಕೋರ್ಟ್ ಅನುಮತಿ ನೀಡಿತ್ತು. ಆದರೆ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಯುದ್ಧದ ವಾತಾವರಣದಿಂದ ದುಬೈ ಪ್ರಯಾಣವನ್ನ ಚಿತ್ರತಂಡ ಕೈಬಿಟ್ಟಿದೆ. ಆದ್ರೆ ಈಗ ಶೂಟಿಂಗ್ ಅನ್ನ ಥೈಲ್ಯಾಂಡ್ ನಲ್ಲಿ ಮಾತ್ರ ಮಾಡಲು ಚಿತ್ರತಂಡ ಮುಂದಾಗಿದೆ. ನ್ಯಾಯಾಲಯಕ್ಕೆ ವಿಚಾರ ತಿಳಿಸಿದ ದರ್ಶನ್ ಪರ ಸುನಿಲ್ ಕುಮಾರ್, ಕೋರ್ಟ್ ಜುಲೈ 1ರಿಂದ ಜುಲೈ 5ರವರೆಗೆ ದುಬೈ ಮತ್ತು ಯುರೋಪ್ಗೆ ತೆರಳಲು ಅವಕಾಶ ನೀಡಿದೆ. ಆದರೆ ಯುದ್ಧದ ಕಾರಣದಿಂದ ಜುಲೈ 11ರಿಂದ 30ರವರೆಗೆ ಅವಕಾಶ ನೀಡುವಂತೆ ಕೋರಿದರು.